ನಡಿ ಹೋಗ್ತೆ ಹೋಗೋದು. ನಾನಂತೂ ಸುಮ್ಮನೆ ಹೋಗಲ್ಲ ಕಣಮ್ಮ. ಹೋಗಿ ಕಂಪ್ಲೇಂಟ್ ಕೊಡ್ರಿ, ಹೇಳ್ತೀನಿ, ಸರಿಯಾಗಿ ಹೋಗ್ಬಿಡ್ತೀನಿ. ಇಂಥವೇನಕ್ಕೆ ಮಾಡಬೇಕು? ಏಯ್ ಶಿಲ್ಪಿ ಎಂಬೋಳೆ, ಬಾರೆ ಹೊರಕ್ಕೆ ಬಾರಿ. ನಿನ್ನ ಮಕ್ಕಳಿಗೆ ಈ ವಯಸ್ಸಿಗಿಂತ ಬುದ್ಧಿ ಕಲಿಸಿದ್ಯಲ್ಲ ನೋಡಿ. ನಿನ್ನ ವಯಸ್ಸು ಹೋದ್ಮೇಲೆ ಒಂದು ಮುದ್ದೆ ಹಾಕ್ತಾರೆ ನನ್ನ ಮಕ್ಕಳು ಅಂತ ಹೇಳಿ. ಮದುವೆ ಆಗಲಿ ಯಾವಾಗ ಗೊತ್ತಾಗುತ್ತೆ? ಅಲ್ಲ, ವಯಸ್ಸಾಗಿರೋ ನಮ್ಮ ಅಪ್ಪಯ್ಯನ ಕರ್ಕೊಂಡೋಗಿ ಎಲ್ಲ ಬಚ್ಚಿಕ್ಕಿದ್ಯಾ? ನಾವಿಲ್ಲೋಡು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ನಮ್ಮ ಅಪ್ಪಯ್ಯನ ಕರ್ಕೊಂಬಂದು ನಮ್ಮ ಮುಂದೆ ನಿಲ್ಸಿದ್ರೆ ಸರಿ ನೋಡು. ನಿನಗೇನೋ ಗ್ರಾಚಾರ ಬಿಡಮ್ಮ. ಅದು ಕೆಟ್ಟೋಳು ಅಂಬೋದು ಗೊತ್ತೈತಿ. ಕೆಟ್ಟೋಳತ್ತಾಗ ಯಾಕೆ ಸುಮ್ಮನೆ ಮಾತಾಡ್ಸಕ್ಕೆ ಹೋಗೋದು? ಕೆಟ್ಟೋಳು ಅದು ಒಳ್ಳೇದಲ್ಲ. ಅದೇನೇ ಅಂದ್ರೂ ಅದ್ರ ಬುದ್ಧಿ ಬಿಡಲ್ಲ. ಕೆಟ್ಟೋಳ ಅದು. ಯಾಕೆ ಅಷ್ಟೊರೆಗೆ ಶಿಲ್ಪಿ ಬಾರಿ ಅಂತ ಕರಿತಾ ಇದೀಯಾ? ಬಂದೆ ಕಣೆ, ಏನೇ ಮಾಡ್ತೀಯಾ? ಸುಮ್ಮನೆ ಮುಚ್ಕೊಂಡು ನಮ್ಮಪ್ಪ ಎಲ್ಲೈತೆ ಅಂತ ಹೇಳಿ ತಂದು ಬಿಟ್ರೆ ಸರಿ ಅಂತ ವಯಸ್ಸೋಗಿರೋರನ್ನ ಕರ್ಕೊಂಡೋಗಿ ಎಲ್ಲ ಬಚ್ಚಿಕ್ಕಿದ್ರಲ್ಲ. ಆಸ್ತಿಗೋಸ್ಕರ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವೇ ನಿಮಗೆ? ನಾಚಿಕೆ ಆಗಲ್ವೇ ನಿನಗೆ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಮ್ಮ ಅಪ್ಪ ನಮ್ಮಮ್ಮ ಮಾಡಿರೋ ಇದಕ್ಕೆ ಇಲ್ಲೋಡು. ಇನ್ನೊಬ್ರು ಯಾರನ ಆಗಿದ್ರೆ ಅವ್ರ ಪಾದ ಪೂಜೆ ಮಾಡೋರು ಇವತ್ತು. ನಿನಗೆ ಎಲ್ಲೋ ಇದ್ದಾಳನ್ನ ಕರ್ಕೊಂಬಂದು, ಅಲ್ಲೆಲ್ಲ ಹೋಗಿದ್ದಾಳನ್ನ ಕರ್ಕೊಂಬಂದು ಮನೆ ಕೊಟ್ಟು ಇಕ್ಕೊಂಡು ನಿನಗೆಲ್ಲ ಒಳ್ಳೇದು ಮಾಡಿರಲ್ಲ. ಅದಕ್ಕೆ ನಿನಗೆ ದೌಲತ್ ಬಂದ್ಬಿಡ್ತು. ಅದಕ್ಕೆ ಕಣಮ್ಮ ನಾನು ಹೇಳ್ತಿದ್ದು, ಹಸಿದಿಲ್ದಾರ್ಗೆ ಅನ್ನ ಇಕ್ಕಬಾರ್ದು ಅಂತ. ಒಟ್ಟು ತುಂಬ್ದಕ್ಕೆ ಇಕ್ಕಿರಿ ಹಿಂಗೆ ಮತ್ತೆ ಆಗೋದು. ಒಟ್ಟಸ್ತಿರೋರ್ಗೆ ಇಕ್ಕಬೇಕು. ಒಟ್ಟಸ್ತು ಕೇಳಿ ಇಕ್ಕಿಸ್ಕೊಂಡು ಉಂಬರ್ಗೆ ಇಕ್ಕಬೇಕು. ಅವಕ್ಕೆ ಒಟ್ಟಸ್ತೈತೆ ಅಂತೇಳಿ ನೀನೇ ಉಂಬಕ್ಕೆ ಇಕ್ಕಕ್ಕೆ ಹೋದೆ, ಉಂಡು ತಿಂದ ಮನೆಗೆ ಜಂತ ಎಣಿಸ್ತವೆ ಅಂತ ನನ್ನ ಮಗನ ಇವು. ಹೊಟ್ಟೆ ಹಸು ಅಂತ ಹೇಳಿ ಉಂಬಕ್ಕಿಕ್ರಿ ಅಂತ ಕೇಳ್ಬೇಕು. ಆವಾಗ ಕೊಡ್ಬೇಕಾಗಿತ್ತು ನೀನು, ಆವಾಗ ಗೊತ್ತಾಗೋದು. ನೀನು ಮುಂದಾಗಲೇ ಒಂದು ಎಕರೆನೂ ಅದು ಕೊಟ್ಟು ಬಿಟ್ಟಲ್ಲ, ಹೊಲನೂ ಮನೆ ಎಲ್ಲನ. ಅದಕ್ಕೆ ಇವಳಿಗೆ ಬಂದ್ಬಿಟ್ಟು ದೌಲತ್ತು. ಸರಿಯಾಗಿ ಮಾತಾಡು. ನಿನಗೆ ಹಂಗೆ ಅಪ್ಪಯ್ಯನ, ನನಗೂ ಹಂಗೆ ಅಪ್ಪಯ್ಯ. ಅಪ್ಪ ಎಂಬದಿದ್ದಿದ್ರೆ ಕರ್ಕೊಂಡೋಗಿ ನಮ್ಮ ಅಪ್ಪಯ್ಯನೆಲ್ಲ ಬಚ್ಚಿಕ್ತಿದ್ದ. ನಮ್ಮ ಅಪ್ಪಯ್ಯ ನೆನ್ನೆಸಿಂದ ಕಾಣೆ ಆಗೈತೆ. ಎಲ್ಗೋತ್ ನಮ್ಮ ಅಪ್ಪಯ್ಯ? ಅವಳಿಗೆಲ್ಲ ಐತೆ ಅಪ್ಪ ಎಂಬದಿದ್ದಿದ್ರೆ ಈ ಪಾಟಿ ಅಪ್ಪಗೆ ಯಾಕೆ ಟೆನ್ಷನ್ ಕೊಡೋಳು? ಅಪ್ಪಯ್ಯರ ಮನೆಗೆ ಯಾಕೆ ಈ ಪಾಟಿ ಹಿಂಗೆ ಮಾಡೋಳು? ಅಪ್ಪಯ್ಯರ ಅಮ್ಮ ಎಂಬುದು ಒಂದು ಈಟು ಇಲ್ಲ ಅವಳಿಗೆ. ಅಯ್ಯೋ ನನಗೇನು ಗೊತ್ತು? ನಮ್ಮನ್ನು ಕೇಳ್ತಾ ಇದ್ದೀರಲ್ಲ, ಎಲ್ಗೋಗೈತೆ ಏನೋ ನಮ್ಗೇನು ಗೊತ್ತು? ನನ್ನ ಈ ಪಾಟಿ ಜೋರು ಮಾಡ್ತಾ ಇದ್ದೀರಾ, ನಮ್ಗೇನು ಗೊತ್ತು ಅಪ್ಪ ಎಲ್ಗೋಗೈತೆ ಅಂತ ಹೇಳಿ? ನಿನ್ನ ಮಕ್ಕಳು ಕರ್ಕೊಂಡೋಗಿ ನಮ್ಮ ಅಪ್ಪಯ್ಯನ ಎಲ್ಲ ಕಿಡ್ನಾಪ್ ಮಾಡಿ ಬಚ್ಚಿಕ್ಯಾರ ಎಂಬುದು ಗೊತ್ತೈತಿ. ಸುಮ್ಮನೆ ಮುಚ್ಕೊಂಡು ನಮ್ಮ ಅಪ್ಪಯ್ಯನ ಕರ್ಸಿದ್ರೆ ಸರಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟು ಅದು ಏನು ಮಾಡ್ಬೇಕು ಅದನ್ನ ಮಾಡಿಸ್ತೀವಿ ನೋಡು. ನಮ್ಮಪ್ಪ ಎಲ್ಲೈತೆ ಅಂತ ನಮ್ಗೆ ಹುಡ್ಕೋದು ಗೊತ್ತೈತಿ. ಸುಮ್ಮನೆ ಬಾ ಚೈತ್ರ, ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲ ಸರಿ ಹೋಗುತ್ತೆ. ಬಾ ಶೌರ್ಯ ಹೋಗೋಣ. ಬಾರತ್ತೆ ಅತ್ತೆ, ಬಾ ಹೋಗೋಣ. ಸುಮ್ಮನೆ ಯಾಕೆ ಇಲ್ಲೇ ಟೈಮ್ ವೇಸ್ಟ್ ಮಾಡೋದು? ಅವ್ರ ಹತ್ರ ಮಾತಾಡಿ, ಅವ್ರು ಮಾತಾಡಿರೋ ಅವ್ರು ಇನ್ನೇನು ಮಾತಾಡ್ತಾರೆ. ಬಾ, ಅದು ಎಲ್ಲಿ ಪತ್ತೆ ಹಚ್ಬೇಕು ಅದನ್ನು ಪತ್ತೆ ಹಚ್ಬೇಕು. ಬಾ. ಯಾಕೆ ಅಮ್ಮಣಿ ಶಿಲ್ಪ, ಯಾಕೆ ಇವ್ರು ಇಷ್ಟೊಂದು ಹಾರಾಡ್ತಾ ಇದ್ದಾರೆ ನಿನ್ನ ಮೇಲೆ? ದೊಡ್ಡಮ್ಮ ಅಲ್ಲ, ಸುಮ್ಮನೆ ನನ್ನ ಮೇಲೆ ಬಂದು ಜಗಳ ಮಾಡ್ತಾ ಇದ್ದೀರಿ. ಅವ್ರ ಅಪ್ಪ ಕಾಣೆ ಆಗಿರೋದ್ಕೂ ನನಗೂ ಏನು ಸಂಬಂಧಮ್ಮ? ನಾವು ಆಲೇನೆ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ನಾವು ಸುಮ್ಮನಾಗಿದ್ದೀವಿ. ನಾವು ಅವ್ರ ಸವಾಸಕ್ಕೆ ಹೋಗಿಲ್ಲ. ಬಂದು ನೋಡು ನಮ್ಮ ಅಪ್ಪಯ್ಯನ ಏನು ಮಾಡಿದೆ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾ ಇರೋದನ್ನ. ಹೋಗಮ್ಮ. ಅಲ್ಲ, ಎಲ್ಲ ಬಿಕಾರಿ ಇದ್ದಂಗೆ ಇದ್ದೆ, ಕರ್ಕೊಂಬಂದು ನಿನ್ನ ಬಿಡು ಇರ್ಲೇಳು, ನಮ್ಮ ಕಣ್ಣೆದ್ರಿಗೆ ಇರ್ಲೇಳು ಅಂತ ಮನೆ ಕೊಟ್ಟಿದ್ದು ಸರಿಯಾಗಿ ಮಾಡ್ತಾ ಇದೆಯಲ್ಲ. ಅಲ್ಲ, ಇದ್ದೂರಾಗೆ ಇತ್ಕೊಂಡು ಬಂದು ಸೇರ್ಕೊಂಡು ಎಷ್ಟು ಇದು ಮಾಡ್ತಾ ಇದೆಯಾ ನೀನು? ಬಂದು ಸೇರ್ಕೊಂಡಾರ್ದೇನೆ ಭಾಳ ಆಗೋದು. ಅಲ್ಲ, ಎಲ್ಲಿಂದ ಬಂದು ಸೇರ್ಕೊಂಡು ಎಷ್ಟು ಮೆರಿತಾ ಇದೆಯಮ್ಮ ನೀನು? ಹೋಗಿ ನಿನ್ನ ಗಂಡನ ಮನೆಗೆ ಬಿದ್ದಿರೋ ಅಂತ ಹೇಳಿ ಅವತ್ತು ಕಳಿಸಿದ್ರೆ ಅದನ್ನೆಲ್ಲ ನೀನೇನು ಹೇಳ್ಬೇಕಾಗಿಲ್ಲ ನನಗೆ. ಮುಚ್ಚೆ ಸಾಕು. ನಮ್ಮ ಅಪ್ಪನ ಕರ್ಕೊಂಬಂದು ನಿಲ್ಲಿಸ್ದಂಗೆ ಬಂದಿರೆ ಎಲ್ಲೈತೆ ನಮ್ಮ ಅಪ್ಪ ಅಂತ ಹೇಳಿ ನಾವು ಕಂಡು ಹಿಡಿಲಿಲ್ಲ ಅಂದ್ರೆ ಕೇಳೆ, ಕರ್ಕೊಂಬರ್ಲಿಲ್ಲ ಅಂದ್ರೆ ಕೇಳೆ ನಮ್ಮ ಅಪ್ಪನ. ಅದೇನೇ ಆದ್ರೂ ಸರಿಯಾಗಿ ನಿನ್ಗೆ ಇಲ್ಲೋಡು ಹಂಗಾಗಲ್ಲ ಆಸ್ತಿ ಸಿಗಲ್ಲ. ನಮ್ಮ ಅಪ್ಪನ ನಾವು ಕರ್ಕೊಂಬಂದೇ ಬರ್ತೀವಿ. ನಮ್ಮ ಅಪ್ಪ ಏನಾರ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಬೇಕು, ಆವಾಗಿರೋದು ನಿಮ್ಗೆ ಹೇಳೋದು ನಾವು, ಈಗ ಹೇಳಲ್ಲ. ಏಸೋಗೈತಲ್ಲ ಅಂಬೋದು ಒಂದು ಇಟು ಪರಿಜ್ಞಾನ ಬೇಡ್ವಿ. ನಿಟ್ ಕೆಟ್ಟವಕ್ಕೆ ಆಸ್ತಿ ಅಂತ ಹೇಳಿ ಹೆಂಗೆ ಆಡ್ತಾವಂಗೇನಿ? ಒಂದು ಈಟನ ವಯಸ್ಸಾಗೈತಿ ಅಂತ ಕರ್ಕೊಂಡೋಗಿ ಹೆಂಗೆ ನಾವು ಬುಚಿಕಾನ, ಹೆಂಗೆ ನಾವು ಕರ್ಕೊಂಡೋಗೋಣ ಅಂಬೋದೊಂದು ಈಟನು ಪ್ರಜ್ಞೆ ಬೇಡ ಅವಕ್ಕಿ. ಆಸ್ತಿನೇ ಹೆಚ್ಚಾತಿ. ಯಾಕಮ್ಮ ಇವ್ರು ಯಾಕೆ ನಿನ್ನ ಮೇಲೆ ಜಗಳ ಮಾಡ್ತಾ ಇದ್ದಾರೆ? ಇಲ್ಲೋಡ್ರು, ನಮ್ಮಪ್ಪ ಎಲ್ಲೈತೆ ಕರ್ಕೊಂಬಂದು ನಮ್ಮ ಮುಂದೆ ನಿಲ್ಸಿದ್ರೆ ಸರಿ. ನಮ್ಮಪ್ಪ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಬೇಕು. ನನ್ನ ಮಕ್ಕಳ ನಿಮ್ಗೆ ಇದಾವೆ. ಅದಕ್ಕೆ ನನ್ನ ಮಕ್ಕಳ ಒಂದು ಗೀಟನ ನಿಮಗೆ ಏನು ಅನ್ಸಲ್ವೇನು ಅಂತ ವಯಸ್ಸಾಗಿರೋದನ್ನ ಕರ್ಕೊಂಡೋಗಿ ಎಲ್ಲ ಬಚ್ಚಿಕಿದ್ರಲ್ಲ ಆಸ್ತಿಗೋಸ್ಕರ. ನಿಮ್ಗೊಂದಿಷ್ಟು ಎರಡು ಮರ್ಯಾದೆ ಇಲ್ಲ ಬಿಡು. ಮರ್ಯಾದೆ ಇಲ್ಲ ಕಂಡ್ರೆ ನಿಮಗೆ. ಎಲ್ಲ ಮಾತಾಡಬೇಡ ನೀನು. ಯಾಕೆ ನಮ್ಮನ್ನ ಹಂಗೆ ಮಾತಾಡ್ತಾ ಇದೀಯಾ? ಅಷ್ಟು ಇದು ಅಂದ್ಕೊಬಿಟ್ಟೆ ನಮ್ಮನ್ನ. ನಾವೇನು ಮಾಡೋಣ? ಅವ್ರು ಇಲ್ಲದಕ್ಕೂ ನಮ್ಗೆ ಕೇಳ್ತಾ ಇದ್ದೀರಲ್ಲ ನೀವು. ಎಲ್ಗೋದ್ರು ಅಂತ ನಮ್ಗೇನು ಗೊತ್ತು? ಹುಡ್ಕೊಂಡು ಹೋಗ್ರಿ. ಹುಡುಕ್ತಿವ ಇಲ್ಲ ನೋಡ್ತಾ ಇರಲೇ, ಹುಡುಕ್ತಿವ ಇಲ್ಲ ನೋಡ್ತಾ ಇರು. ಹೋಗ್ತೀವಿ ಕಣು, ಹುಡುಕ್ತಂಗೆ ಹಂಗೆ ಬಿಡ್ತಾರೆ ಅಂದ್ಕೊಂಡಿದ್ಯೇನಲ್ಲ? ಇಲ್ಲೋಡ, ನಾವು ಎಷ್ಟು ಜನ ಇದ್ದೀವಿ, ನಾವು ಹಂಗೆ ಬಿಡೋದಿಲ್ಲ. ಇಲ್ಲ, ನೀನು ಏನೋ ತಿಳ್ಕೊಂಡಿರ್ಬೋದು ಏಣ. ನೀನು ಬಿಡ್ತಾರೆ ಅಂತ ತಿಳ್ಕೊಂಡಿದ್ರೆ ಸುಳ್ಳು. ನಮ್ಮ ಮೇಲೆ ಐತೆ ಅಂತ ನಾವು ಹುಡುಕ್ತೀವಿ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಬೇಕು. ನನ್ನ ಮಕ್ಕಳ ನಿಮ್ಗೆ ಅವಾಗ ಹೇಳೋದು. ಹಂಗೆ ಕೈ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯೇನಲ್ಲ? ಯಾರು ಇಲ್ಲ ಅಂದ್ಕೊಂಡಿದ್ಯೆ? ಅಯ್ಯೋಯ್, ನಾವು ಎಷ್ಟು ಜನ ಇದೀವಿ ಅಂಬೋದು ನಿಮ್ಗೇನು ಗೊತ್ತು? ನಾವು ಹೆಂಗಿದೀವಿ ಅಂತ ನಿಮ್ಗೇನು ಗೊತ್ತು? ನಿಮ್ಮ ಥರ ಅಲ್ಲ ನಾವು. ನೋಡಿ, ಇವನು ಯಾಕೆ ಅಷ್ಟು ಜೋರು ಮಾಡ್ತಾ ಇದ್ದಾನೆ ನೋಡಿ. ಇವ್ರದೇ ಜೋರಾಗುತ್ತೆ. ಇವರೇ ಜಗಳ ಮಾಡಕ್ಕೆ ಬರ್ತಾರೆ, ಇವ್ರದೇ ಜೋರಾಗ್ಬಿಡುತ್ತೆ.
ಏಯ್ ನೀನು ಕರ್ಕೊಂಡೋಗಿ ಬೊಚಿಕ್ಕಿದ್ಯಾ ಅಂತ ಕಣೆ. ನಿನ್ನ ಮಕ್ಳು ಕರ್ಕೊಂಡೋಗಿ ಬೊಚಿಕ್ಕ್ಯಾರ ಎಂಬುದು ಭಾಳ ಚೆನ್ನಾಗಿ ಗೊತ್ತೈತಿ. ನಿಮ್ಮದೇ ಕೈವಾಡ. ಭಾಳ ನಮಗೆ ಅರಿವೈತಿ. ನೀನೇ ಮಾಡ್ತಾ ಇರೋದು ಈ ಕೆಲಸ ಅಂಬೋದು ಗೊತ್ತೈತಿ ನನಗೆ. ಹಂಗೆ ಕೈ ಬಿಡ್ತಾರೆ ಅನ್ಕೊಬಿಟ್ಟವ್ರಿ. ಎಲ್ಗ ಹೋಗ್ಯವ್ರಿ ಅಂತ. ಅಯ್ಯೋ ಅವೆಲ್ಲ ತಿಳ್ಕೊಂಡಿದ್ರು ಸುಳ್ಳು. ಇಲ್ಲೊಂದು ಶಿಲ್ಪಕ್ಕ ನಿಮ್ಮ ದಡಮ್ಮನ ಮಾತು ಕೇಳಿ ಹೇಳ್ಕೊಟ್ಟಾರೆ, ಯಾರು ಬರೋಲ್ಲ. ಅವರು ಆಗಲ್ಲ. ನಿನ್ನ ಕಷ್ಟಕ್ಕೆ ಯಾರು ಆಗ್ಬೇಕು ಅವರೇ ಆಗೋದು. ನೋಡಿ ನಿನಗೆ ಕಷ್ಟ ಬಂದಾಗ ಗೊತ್ತಾಗುತ್ತೆ ನಿನಗೆ ಎಂಥ ಸಂದರ್ಭ. ನಿನಗೆ ಈಗ ನಿನ್ನ ಮಕ್ಕಳು ಏನೋ ನೋಡ್ಕೊಂತಾರೆ ಎಂಬಂಗೆ ಆಗೈತೆ. ನಿನ್ನ ಮಕ್ಕಳು ಮದುವೆ ಎಲ್ಲ ಮಾಡಿ ಅನುಭವಿಸು, ಅವಾಗ ಗೊತ್ತಾಗುತ್ತೆ ನಿನಗೆ. ನಾನು ಇಷ್ಟೆಲ್ಲ ಅನ್ನಿಸ್ಕೊಂಡು ತಿರುಗಿ ಇವ್ರ ಮನೆ ಬಾಗ್ಲಕ್ಕೆ ಕಾಲಿಕ್ತೀನಿ. ನಾನು ಏನೇ ಅಂದ್ರು ಕಾಲಿಕ್ಕಲ್ಲ. ನಿನ್ನೇನೇ ಅಂದ್ರೆ ಬಿಡಿಸ್ಕೆಮಲ್ಲ. ನೀನು ಬಂದ್ರು ಬಿಡಿಸ್ಕೆಮಲ್ಲ. ನೀನೇನು ತಿಳ್ಕೊಂಡಿರ್ಬೋದು ನಾನು ಬರಲ್ಲ ಅಂತ ನೀನು ಅನ್ಕೊಂಡಿರ್ಬೋದು. ಇವರು ಬಿಡಿಸ್ಕೆಮಲ್ಲ ನಿನ್ನ. ಇವರು ಬಿಡಿಸ್ಕೆಮಲ್ಲ. ಹೇಳಿಕೆ ಮಾತು ಕೇಳಿ ಚೆನ್ನಾಗಿದ್ದಾಳು, ಹೆಂಗಿದ್ದಾಳು, ಹೆಂಗಾಗಿದ್ಯಾ, ಬಂದಾಗ ಹೆಂಗಿದ್ದೆ, ಈಗ ಹೆಂಗಿದ್ಯಾ ಅಂತ ಯೋಚನೆ ಮಾಡು ನೀನು. ಹೇಳಿಕೆ ಮಾತುಗಳು ಕೇಳಿ ನೀನು ಹಾಳಾಗಿ ಹೋಗ್ತೀಯ. ಹೇಳ್ಕೊಡೋರು 1000 ಜನ ಇರ್ತಾರೆ. ಹೇಳ್ಕೊಡೋರು ಹೇಳ್ಕೊಡ್ತಾರೆ. ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಹೇಳಿಕೆ ಮಾತು ಕೇಳಿ ನೀನು ಇಷ್ಟೊಂದೆಲ್ಲ ಕುಣಿತಾ ಇದೀಯ ಅಂದಮೇಲೆ ನೋಡು, ಒಂದಲ್ಲ ಒಂದು ದಿವಸ ಯಾಕಾದ್ರೂ ನಾನು ಹೇಳಿಕೆ ಮಾತು ಕೇಳಿದ್ನೋ, ಯಾಕಾದ್ರೂ ಹೇಳಿಕೆ ಮಾತು ಕೇಳಿ ನಾನು ಹಿಂಗೆ ಮಾಡ್ಕೊಂಡು ಅನ್ಸುತ್ತೆ ನಿನಗೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಾವು ಇಬ್ರು ಗಂಡು ಮಕ್ಳು ಇದೀವಿ ಕಣಕ್ಕ. ಏನು ನಿಮ್ಮ ಮನೆ ಬಾಗಿಲಿಗೆ ನಾವೇನು ಕಳ್ಸಲ್ಲ ನಮ್ಮ ಅಮ್ಮಯ್ಯನು ನಮ್ಮ ಅಪ್ಪಯ್ಯನ ನಾವು ಹೆಂಗೆ ನೋಡ್ಕೊಂತೀವಿ ಅಂತ ನಿಮ್ಗೇನು ಗೊತ್ತು. ನಾವು ಹೆಂಗೆ ನೋಡ್ಕೊಂತೀವಿ, ನೋಡ್ತಾ ಇರು. ಅಯ್ಯೋ ನೋಡೋಣ ಹೇಳೋ, ನೋಡೋಣ. ನೋಡೋಣ ಹೆಂಗೆ ನೋಡ್ಕೊಂತೀರಾ ಏನು ಎತ್ತ ಅಂತ ಹೇಳಿ ನೋಡ್ಕೊಳ್ರಿ. ನಿಮ್ಗೆ ಇಲ್ಲೋಡ ಒಬ್ರು ನೋಯಿ ಅನ್ಸಿದ್ದು ನೀವೇನು ಉದ್ಧಾರ ಆಗಲ್ಲ. ಒಬ್ರು ನೋಯಿ ಅನ್ಸಿದ್ದು ನಿಮಗೂ ತಿರಿಕೆ ಮತ್ತೆ ಇವ್ರನ್ನ ಇಷ್ಟೊಂದೆಲ್ಲ ಅನಿಸ್ತಾ ಇದ್ದೀರಾ. ಆಸ್ತಿ ವಿಚಾರದಾಗ ಅಂದಮೇಲೆ ನಮ್ಮ ಅಪ್ಪನ ಕರ್ಕೊಂಡೋಗಿ ವಯಸ್ಸೋದಗಿರೋನ್ ಕರ್ಕೊಂಡೋಗಿ ಇಷ್ಟೊಂದೆಲ್ಲ ಅನಿಸ್ತಾ ಇದ್ದೀರಾ ಅಂದಮೇಲೆ ನಿಮ್ಗೆ ಇರೋ ತಡಿಯೋ ನಾವಂತೂ ಬಿಡಲ್ಲ. ನಮ್ಮ ಅಪ್ಪಗೆ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬೇಕು ನನ್ನ ಮಕ್ಕಳ ನಿಮಗೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಮುಂದೆ ಯಾಕೆ ಅವ್ರ ತಮ್ಮ ಮಾತು? ನಮ್ಮ ಚೈತ್ರಿಗೆ ಬುದ್ಧಿ ಬೇಡವಾ? ಅವ್ರ ತಗ ಯಾಕೆ ಸುಮ್ಮನೆ ಮಾತು? ಬಂದ್ಬಿಡು. ಅಲ್ಲ ಸುಮ್ಮನೆ ಜಗಳ ಮಾಡಕ್ಕೆ ಬರ್ತಾರಿ. ನೋಡ್ ಪಾಪ, ಅವಳು ಸುಮ್ಮನೆ ಒಳಗೆ ಕೂಕೊಂಡಿದ್ಲು. ಬಾರಿ ಶಿಲ್ಪಿ ಅಂಬಾಳೆ ಅಂತ ಇವಳು ಕರೆದ್ಲು. ಅವಳು ಬಂದ್ಲು. ಅಲ್ಲ ಸುಮ್ಮನಿದ್ದಾರ ಮೇಲೂ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಕಾಲು ಕರ್ಕೊಂಡು ಜಗಳಕ್ಕೆ ಬಂದು ಎಷ್ಟೆಲ್ಲ ಮಾತಾಡ್ತಾರೆ ನೋಡು. ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಯಪ್ಪ ಇವ್ರೇನು ಇಂಥ ಮನುಷ್ಯರಾಗ್ಯವ್ರೆ. ಸುಮ್ಮನೆ ಅವರೇ ಜಗಳಕ್ಕೆ ಬಂದು ಇಲ್ಲದೆಲ್ಲ ಅವರೇ ಹುಟ್ಟಿಸ್ಕೊಂಡು ಇಲ್ಲದೆಲ್ಲ ಅವರೇ ಮಾತಾಡ್ತಾರಲ್ಲ. ಅವಳೇನು ಮಾಡಿಲ್ಲ. ಅವಳು ಬಿಡತ್ತ ಹೋದ್ರು ಹೋಗ್ಲಿ ಅಂತ ಕರ್ಕೊಂಡು ಮುಂದೆ ನಾವು ದುಡ್ದು ಹಾಕಿ ತಗೋಬೇಕು. ಏನು ಹೋದ್ರು ಹೋಗು ತಾಳಾಗಿ ಅಂತ ಹೇಳಿ ಅವಳು ಸುಮ್ಮನೆ ಆಗ್ಯವಳೆ. ಅವಳು ಅವ್ರ ಮಕ್ಳನ್ನ ಕಳಿಸಿ ನಾವು ಮದುವೆ ಗಿದ್ವೆ ಮಾಡೋದು ಅಂತ ಹೇಳಿ ಅವ್ರು ಅದನ್ನೇ ವ್ಯವಸ್ಥೆ ಮಾಡ್ತಿದ್ರೆ ನೀವು ಅವನು ಹೋಗಿರೋದಕ್ಕೆ ನಮಗೇನು ಇದು ನಮ್ಮನ್ನು ಕೇಳಿರಿ. ಇಲ್ಲ ಮುಚ್ಕೊಂಡಿರ್ರಿ. ನಿಮ್ಮ ನಾಟಕ ಎಲ್ಲ ಗೊತ್ತೈತೆ. ನಾಟಕ ಆಡ್ಬೇಡ. ಮಲ್ಲಿ ನೀನು ಎಂಥ ನಾಟಕದಾಳು ಅಂತ ನಾನು ಇವತ್ತೇನು ಹೊಸ್ತ ನೋಡ್ತಾ ಇದ್ದೇನೆ. ನಾನು ಮದುವೆಯಾಗಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ ನೀನು ಎಂಥ ನಾಟಕದಾಳು ಅಂತ. ನೀನು ಹೆಂಗೆ ಬೇಕಾದ್ರೆ ಯಾತ್ಲಾ ಬಣ್ಣ ಹಾಕಿ ನೀನು ಉಸಿರು ಬಳ್ಳಿ ಇದ್ದಂಗೆ ಯಾವ ಬೇಕಾದ್ರೂ ಬಣ್ಣ ಬದಲಾಯಿಸ್ತೀಯ ನೀನು. ಉಸಿರು ಬಳ್ಳಿ ಇದ್ದಂಗೆ ನೀನು ಹಂಗೆಲ್ಲ ಮಾತಾಡಬೇಡ ನೀನು. ನಮ್ಮ ದೊಡ್ಡಮ್ಮನ ಆ ರೀತಿ ಮಾತಾಡಿದ್ರೆ ನೋಡು, ಇವತ್ತು ನೀವೇ ನಮ್ಮ ಕಷ್ಟ ಸುಖಕ್ಕಾಗಿಲ್ಲ. ನಮ್ಮ ದೊಡ್ಡಮ್ಮ ಇವತ್ತು ನಮ್ಮ ಕಷ್ಟ ಸುಖಕ್ಕಾಗೈತೆ. ನಮ್ಮ ದೊಡ್ಡಮ್ಮ ನೋಡ್ಕೊಂಡಿರೋದು ನಮ್ಮನ್ನು. ಬಾರತ್ತೆ ಅತ್ತ, ಸುಮ್ಮನೆ ಯಾಕೆ ಅವ್ರ ಹತ್ರ ಮಾತಾಡಿ ಸುಮ್ಮನೆ ನಾವು ತಲೆ ಕೆಡಿಸ್ಕೋಬೇಕು. ಬಾ ಅದು ಏನು ಮಾಡ್ಬೇಕು ಅದನ್ನ ಮಾಡಬೇಕು. ಅವ್ರು ಸುಮ್ಮನೆ ಬಿಡ್ತಾರೆ ಅಂದ್ಕೊಬಿಟ್ಟವ್ರೆ. ಏನೋ ಅವ್ರು ಹುಡ್ಕೋದಿಲ್ಲ, ಸುಮ್ಮನೆ ಬಿಡ್ತಾರೆ ಅಂದ್ಕೊಬಿಟ್ಟವ್ರೆ. ನೋಡು ನನ್ನ ಮಕ್ಳಿಗೆ ಇದ್ದಾವೆ. ನನ್ನ ಮಕ್ಕಳ ನಿಮ್ಗೆ ಐದತ್ತು ತಡಿರಲ್ಲ. ಅಲ್ಲ ವಯಸ್ಸು ಹೋಗಿರೋದು ನಮ್ಮ ಅಪ್ಪನ ಕರ್ಕೊಂಡೋಗಿ ಎಲ್ಲಿ ಬೊಚ್ಚಿಕ್ಕಿರ್ಬೇಡ. ಎಂಥ ಮನೆಯಾಳ್ರು ಇರ್ಬೇಕು ಇವರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಪ್ಪನ ಕರ್ಕೊಂಡೋಗಿ ಎಲ್ಲಿ ಬಚ್ಚಿಕ್ಕ್ಯಾರೋ ಏನೋ. ಅದಕ್ಕೆ ಸರಿಯಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೇಕು ನಮ್ಮ ಅಪ್ಪಗೆ ಅವಾಗ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಎಲ್ಲೇ ಇದ್ರು ನಾವು ಬಿಡಲ್ಲ. ಹುಡುಕ್ತೀವಿ, ಪತ್ತೆ ಹಚ್ಚುತ್ತೀವಿ. ನನ್ನ ಮಕ್ಳು ಸಿಕ್ಕಾಕೆಮ್ಲಿ ನನ್ನ ಮಕ್ಳು ಅವಾಗಿರೋದು. ಇವರೇ ಮಾಡಿರೋದು ಈ ಕೆಲಸ, ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.